ನಿಮ್ಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಇಮೇಲಿಂದ 1 ರೂಪಾಯಿನೂ ಪಾಕೆಟ್ ಮನಿ ಕೊಡುದಿಲ್ಲ ನಿಮ್ಗೆ. ಅಮ್ಮ ದುಡ್ಡಿಲ್ಲ ಅಂದ್ರೆ ಹೆಂಗಮ್ಮ ಕಾಲೇಜ್ಗೆ ಹೋಗೋದು? ದುಡ್ಡು ಬೇಕಲ್ವಾ ನಿಮ್ಗೆ? 2 ದಿನ ಹೋಗ್ಬಿಟ್ಟು 100 ರೂಪಾಯಿ ದುಡ್ಡು ಬಂದು ನನ್ನ ಕೈಗೆ ಕೊಡಿ, ಆಮೇಲೆ ನಿಮ್ಗೆ ಪಾಕೆಟ್ ಮನಿ ಕೊಡ್ತೀನಿ ನಾನು. ಸಂಪಾದನೆ ಮಾಡಿ ತಗೊಂಬಂದು ನಿನ್ನ ಹತ್ರ ಆಮೇಲೆ ಮಾತಾಡ್ತೀವಿ. ಏನೋ ಒಂದು ಕೆಲಸ ಮಾಡೋಣ ಕಣ, ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ದುಡ್ಡು ಇಸ್ಕೊತೀನಿ, ಅಮೌಂಟ್ ಕೊಟ್ಬಿಡೋಣ ಆಯ್ತಾ? ತಗೊಳಮ್ಮ, ಇವತ್ತಿನ ಸಂಪಾದನೆ 100 ರೂಪಾಯಿ ಇದೆ. ಓ, ಇವತ್ತಿನ ಸಂಪಾದನೆನಾ? ಸರ್ ತುಂಬಾ ಕಷ್ಟ ಇದೆ, ಕೆಲಸ ಇದ್ರೆ ಕೊಡ್ತೀರಾ? ನೋಡ್ರಪ್ಪ, ನನ್ನ ಹತ್ರ ಯಾವುದೇ ಕೆಲಸ ಇಲ್ಲ. ಕಾರ್ ಕ್ಲೀನ್ ಮಾಡಿಕೊಟ್ರೆ 100 ರೂಪಾಯಿ ಕೊಡ್ತೀನಿ. ಅಮ್ಮ ತಗೊಳಮ್ಮ, ಇವತ್ತು ಬರೀ 100 ರೂಪಾಯಿ ಅಷ್ಟೇ ಸಂಪಾದನೆ ಮಾಡೋಕ್ಕಾಗಿದ್ದು. 100 ರೂಪಾಯಿ ಅಷ್ಟೇನಾ? ಅಷ್ಟೆಲ್ಲ ಕಷ್ಟಪಟ್ಟು ದುಡ್ಕೊಂಡ್ ಬಂದಿದ್ದೀವಿ ತಾನೆ, 100 ರೂಪಾಯಿ ತಗೊಂಡ್ಬಿಟ್ಟು ಯಾಕಮ್ಮ ಡಿಸ್ಮಿಲ್ ಆಗ್ತಾ ಇದೆಯಾ? ಯಾಕಪ್ಪ ಇಷ್ಟೊಂದು ಕೋಪ? ನೆನ್ನೆ ಎಷ್ಟಾಗ ಏನು ಅಂದ್ಲೇ ಇಲ್ಲ ನೀವು. ಇವತ್ತು ಕಷ್ಟಪಟ್ಟು ದುಡ್ಕೊ ಬಂದಿದ್ದೀರಾ, ಅದಕ್ಕೆ ಬೇಜಾರಾಗ್ತಿದ್ಯಾ ನಿಮಗೆ? ಇವಾಗ ಗೊತ್ತೈತೇನಪ್ಪ ದುಡ್ಡಿನ ಬೆಲೆ ಏನು ಅಂತ. ಅನ್ನೆಸೆಸರಿಯಾಗಿ ದುಡ್ಡನ್ನ ಖರ್ಚು ಮಾಡಬಾರ್ದು. ನಾನು ನಿಮ್ಮ ಥರನೇ ದುಡ್ಕೊ ಬಂದು ದುಡ್ಡು ಕೊಡೋದು ನಿಮಗೆ. ಸಾರಿ ಕಣಮ್ಮ, ದುಡ್ಡಿನ ಬೆಲೆ ಏನು ಅಂತ ಇವಾಗ ಗೊತ್ತಾಯ್ತು ನಮಗೆ. ಇನ್ಮೇಲೆ ಅನ್ನೆಸರಿಯಾಗಿ ಇಬ್ರು ಖರ್ಚು ಮಾಡಲ್ಲ ಕಣಮ್ಮ, ದುಡ್ಡನ್ನ ಸೇವ್ ಮಾಡ್ತೀವಿ.